ನಾನು ಸಿದ್ದರಾಮಯ್ಯನವ್ರು ಕೇಳಲಿಕ್ಕೆ ಬಯಸ್ತೇನೆ. 3 ವರ್ಷ ನೀರಾವರಿ ಯೋಜನೆಗಳು ನೆನಪಾಗ್ಲಿಲ್ಲ, ಅಭಿವೃದ್ಧಿ ನೆನಪಾಗ್ಲಿಲ್ಲ, ಒಂದೇ ₹1 ಕೆಲಸ ಮಾಡಲಿಲ್ಲ. ಇವತ್ತು ನವನಗರ ಎಷ್ಟು ಸುಂದರ ಆಗ್ಯದ ಅಂದ್ರ ಸಿಂಗಾಪುರದಷ್ಟು ಸುಂದರ ಆಗ್ಯದ. ಬಾಗಲಕೋಟೆ ಮುಳುಗಡೆ ಪ್ರದೇಶ ಬಿಟ್ಟು ಉಳಿದಂತೆ ಇಷ್ಟು ಸುಂದರವಾಗಿ ಚರಂತಿ ಮಠರು ಮಾಡಿದಾರ. 3,000 ಕೋಟಿಗಿಂತಲೂ ಹೆಚ್ಚು ನಮ್ಮ ಸರ್ಕಾರದಲ್ಲಿ ಹಣ ತಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಜನ ನೆನೆಸ್ತಾ ಇದ್ದಾರೆ. ನಾವು ತಪ್ಪು ಮಾಡಿದ್ದೀವಿ, ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿ. ಅದಕ್ಕೆ ಇವತ್ತು ಜನ ರೆಡಿ ಆಗಿದ್ದಾರೆ. ಮತ್ತು ಇನ್ನೊಂದು ವಿಶೇಷತೆ ಅಂದ್ರೆ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭ 25-30 ವರ್ಷಗಳ ಬೇಡಿಕೆ ಇದ್ದು ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಳಾಗಬೇಕು, ನ್ಯಾಯಯುತವಾದಂಥ ಬೇಡಿಕೆ. SC/ST ಜನರದ್ದು ಜಂಟಿ ಆಗಿತ್ತು. ಎರಡೂ ಸಮುದಾಯಗಳು ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತ ಕೇಳಿದ್ರು. ಇವರು ಮಾಡಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ, ಸಮ್ಮಿಶ್ರ ಸರ್ಕಾರ ಇದ್ದಾಗ 2018ರಲ್ಲಿ ನಾಗಮೋಹನ್ ದಾಸ್ ಅವರು ಕಮಿಟಿ ನೇಮಿಸಿದ್ರು, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ. ಅದಾದ ನಂತರ ನಮ್ಮದೇ ಸರ್ಕಾರ ಬಂತು. ನಾನೇ ಸಮಾಜ ಕಲ್ಯಾಣ ಮಂತ್ರಿ ಇದ್ದೆ. ಅವರು ರಾಜೀನಾಮೆ ಕೊಟ್ಟಿದ್ರು ನಾಗಮೋಹನ್ ದಾಸರು. ಹೋಗಿ ವಿನಂತಿ ಮಾಡಿದೆ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಆಗ್ಲಿಕ್ಕೆ ದಯವಿಟ್ಟು ತಾವು ವರದಿಯನ್ನು ಕೊಡಬೇಕು. ತಮ್ಮಂತ ತಜ್ಞರಿಂದ ಸಾಧ್ಯದ, ತಮ್ಮಂತ ನ್ಯಾಯಾಧೀಶರಿಂದ ಸಾಧ್ಯದ, ಸಾಮಾಜಿಕ ಕಳಕಳಿ ಕಾಳಜಿ ಇರೋರು ನೀವು ಒಪ್ಕೋಬೇಕು ಅಂದಾಗ ಒಪ್ಕೊಂಡು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ಮೇಲೆ 2022ಕ್ಕೆ ನಾಗಮೋಹನ್ ದಾಸರು ವರದಿ ಕೊಟ್ಟರು. ಈಗಾಗಲೇ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ದಿನಾಂಕಗಳು ಘೋಷಣೆ ಆಗಿದೆ. ಬಿಜೆಪಿ ನಮ್ಮ ಅಭ್ಯರ್ಥಿಗಳು ಹೆಸರುಗಳನ್ನು ಕೂಡ ಈಗಾಗಲೇ ನಮ್ಮ ಕೇಂದ್ರದ ವರಿಷ್ಠರು ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆನಲ್ಲಿ ನಮ್ಮ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠರವರು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಎರಡೂ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ. ಅಭಿವೃದ್ಧಿ ಶೂನ್ಯ, ರೈತ ಮತ್ತು ಬಡವರ ವಿರೋಧಿ ರಾಜ್ಯ ಸರ್ಕಾರದ ವಿರುದ್ಧ ಜನ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ಪರಿಣಾಮ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಒಲವು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ನಾನಿವತ್ತು ಮುಂಜಾನೆ ಕೇಂದ್ರದ ಸಚಿವರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರ ಜೊತೆಲೂ ಕೂಡ ದೂರವಾಣಿ ಮುಖೇನ ನಾನು ಸಂಪರ್ಕದಲ್ಲಿದ್ದೇನೆ, ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಬೆಂಬಲವನ್ನು ನೀಡಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ದಾವಣಗೆರೆ ದಕ್ಷಿಣದಲ್ಲಿ ಹಾಗೂ ಬಾಗಲಕೋಟೆನಲ್ಲಿ ಮತದಾರರು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ.